ದಾಂಡೇಲಿಯ ನಿವಾಸಿ ಹಳಿಯಾಳ ನ್ಯಾಯಾಲಯದ ವಕೀಲೆ ಪದ್ಮಾವತಿ ಎನ್ ಮಾದಿಗ ಸಿವಿಲ್ ನ್ಯಾಯಾಧೀಶರಾಗಿ ಆಯ್ಕೆಯಾದ ಹಿನ್ನೆಲೆಯಲ್ಲಿ ಅಖಿಲ ಭಾರತ ವಕೀಲರ ಒಕ್ಕೂಟದ ವತಿಯಿಂದ ದಾಂಡೇಲಿ ನಗರದ ಪ್ರವಾಸಿ ಮಂದಿರದಲ್ಲಿ ಬುಧವಾರ ಅಭಿನಂದನಾ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಸರ್ಕಾರಿ ಅಭಿಯೋಜಕ ರಮೇಶ್ ಬಂಕಾಪುರ, ನ್ಯಾಯವಾದಿ ಕೆಎಚ್ ಪಾಟೀಲ್, ರಾಜಶೇಖರ್ ಐಎಚ್, ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಸಂತೋಷ್ ಚೌಹಾಣ್, ಪಿಎಸ್ಐ ಕಿರಣ್ ಪಾಟೀಲ್, ಅಮೀನ್ ಅತ್ತಾರ, ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆ, ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷ ರಿಯಾಜ್ ಸೈಯದ್, ವಕೀಲರಾದ ರತ್ನದೀಪ್ ಎನ್ಎಂ, ಜಯಾ ನಾಯ್ಕ್ ಮಾತನಾಡಿ, ಪದ್ಮಾವತಿ ಮಾದಿಗರವರು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ನ್ಯಾಯಾಧೀಶಿಯಾಗಿ ಆಯ್ಕೆಯಾಗಿರುವುದು ಹಾಗೂ ಇವರು ನಮ್ಮ ದಾಂಡೇಲಿಯ ಮೊದಲ ನ್ಯಾಯಾಧೀಶರೆಂಬುದು ಕೂಡ ನಮ್ಮ ಹೆಗ್ಗಳಿಕೆಯಾಗಿದೆ. ಇವರಿಂದ ನ್ಯಾಯಾಂಗ ವ್ಯವಸ್ಥೆಗೆ ಉತ್ತಮ ಸೇವೆ ಸಿಗುವಂತಾಗಲಿ. ತಳ ಸಮುದಾಯದಿಂದ ಬಂದು ಬಡತನ, ಸಾಮಾಜಿಕ ಪಿಡುಗುಗಳನ್ನ ಮೀರಿ ಮಾಡಿರುವ ಇವರ ಸಾಧನೆ ಸಮಾಜಕ್ಕೆ ಮಾದರಿಯಾದುದು, ಯುವ ಜನತೆಗೆ ಪ್ರೇರಣೆಯಾದುದು ಎಂದರು. ನಂತರ ದಿನಗಳಲ್ಲಿ ನಮ್ಮ ಆಫೀಸಿಗೆ ಬಂದು ನಂತರ ನಾವು ಕೊಟ್ಟಿರುವಂಥ ಪ್ರಕರಣಗಳನ್ನು ಕೂಡ ಬಹಳ ಸುಂದರವಾಗಿ ಅಲ್ಲಿ ಮಂಡನೆ ಮಾಡ್ತಿದ್ರು ನ್ಯಾಯಾಧೀಶರ ಮುಂದೆ. ಹಾಗಾಗಿ ನಮಗೆ ಬಹಳ ನೋಡಿ, ಒಂದು ಕಡೆ ಎಲ್ಲೋ ಸಂವಿಧಾನವನ್ನು ಎಲ್ಲೋ ಒಂದು ಕಡೆ ಕೆಲವು ಜನ ಕುತ್ಕೊಂಡು ಅಪಚಾರ ಮಾಡ್ತಕ್ಕಂಥ ಒಂದು ಸಂದರ್ಭಗಳಿದ್ದಾವೆ. ಆ ಸಂದರ್ಭಗಳನ್ನು ಕೂಡ ಆ ಸಂವಿಧಾನ ಅತ್ಯಂತ ದಮನಕ್ಕೊಳಗಾಗಿರ್ತಕ್ಕಂಥ ಒಬ್ಬ ಅತಿ ದಾಂಡೇಲಿ ಇರ್ತಕ್ಕಂಥ ಟೂರಿಸಂಗೆ ಹೆಸರಾಗಿರ್ತಕ್ಕಂಥ ದಾಂಡೇಲಿ ಇವತ್ತು ಒಬ್ಬ ನ್ಯಾಯಾಧೀಶರನ್ನ ಇಡೀ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥದ್ದು ಒಂದು ಏನು ಹೆಮ್ಮೆಯ ಸಂಗತಿ ಇದೆ. ಅದು ಮೂಲ ಕಾರಣ ಏನಂತ ಇದೆ ಸಂವಿಧಾನ. ಸುರಕ್ಷಿತ ವರ್ಗದಿಂದ ಬಂದವರು ಯಾರು ಇದ್ರಿ ಅವರೆಲ್ಲರೂ ಕೂಡ ಒಂದು ಹೆಮ್ಮೆ ಸಂಗತಿ. ಯಾಕಂದರೆ ಆ ಒಂದು ಶೋಷಿತ ವರ್ಗದಲ್ಲಿ ನಾವೇನು ಕಷ್ಟಪಡ್ತೀವಿ ಅಂತ ಅನ್ಕೊಳ್ತೇವೆ. ನಾವು ಕೂಡ ಕಲಿಯೋದು ಯಾವ ರೀತಿ ಕಷ್ಟಪಟ್ಟಿದ್ದೀವಿ, ಯಾವ ರೀತಿ ಅವಮಾನಕ್ಕೆ ನಾವು ಒಳಪಟ್ಟಿದ್ದೀವಿ ಅಂತ ಅನ್ಕೊಳ್ತೇವೆ. ಕೇಳ್ಬೋದು ಅಂದ್ರೆ ನಾ ಯಾವುದೇ ಎಕ್ಸಾಮ್ ಟಚ್ ಮಾಡಿಲ್ಲ, ಬಟ್ ನಾ APPL ಅಷ್ಟೇ ಇದ್ದು. ಬಟ್ ಅವ್ರು ಹಂಗೆ ನಾವು ಜೋಕ್ಸ್ ಮಾಡ್ತಾ ಇದು ಮಾಡ್ತಾ ಕೇಳ್ತಾ ಹಂಗೆ ನಗನಗ್ತಾ ಮಾಡ್ತಿದ್ವಿ. ಆದ್ರೆ ಇವತ್ತು ಅವರು ನ್ಯಾಯಾಧೀಶರ ಸ್ಥಾನವನ್ನ ಗ್ರಹಿಸಿದಾರಂದ್ರೆ ನಿಮ್ಮ ದಾಂಡೇಲಿಯ ಎಲ್ಲರ ಆಶೀರ್ವಾದ ಹಾಗೂ ನಿಮ್ಮ ದಾಂಡೇಲಿಯಪ್ಪನ ಆಶೀರ್ವಾದ ಅವ್ರ ಮೇಲಿದೆ. ಸೇಯಿಂಗ್ ಇದೆ, ಎವ್ರಿ ವರ್ಡ್ ಹ್ಯಾಸ್ ಲೆಟರ್ಸ್ ಅಂಡ್ ಸ್ಪಿರಿಟ್ ಅಂತ ಹೇಳಿ. ಅಂದ್ರೆ ಕಾನೂನಿನ ಪ್ರತಿಯೊಂದು ಪದಗಳಲ್ಲಿ ಅಕ್ಷರಗಳಿದೆ ಮತ್ತು ಆತ್ಮ ಇದೆ ಅಂತ ಹೇಳಿ. ಸೊ ನಾವು ಕಾನೂನನ್ನು ಯಾವ ರೀತಿ ಲೆಟರ್ ತಕ್ಕಂಗೆ ಹೋದ್ರೆ ಅಂದ್ರೆ ಕಾನೂನನ್ನು ಮಾಡಿದ್ದೊಂದು ಜನರಲ್ ಆಗಿ ಮಾಡಿರ್ತಾರೆ. ಸೊ ಅದನ್ನ ನನ್ನ ಈ ಯಾವ ಕಕ್ಷಿದಾರನಿಗೆ ಯಾವೊಬ್ಬ ಅನ್ಯಾಯಕ್ಕೆ ಒಳಗಾಗಿದ್ದಾನೆ ಅವನಿಗೆ ಯಾವ ತರದನ್ನ ಅಪ್ಲೈ ಆಗುತ್ತೆ ಅದು ಬಹಳ ಇಂಪಾರ್ಟೆಂಟು. ಸೊ ಅದಕ್ಕೆ ಒಂದು ಆತ್ಮ ಮತ್ತು ಕೇವಲ ಲೆಟರ್ಗಳು ಅಂದ್ರೆ ಒಂದು ಪದದ ಅಕ್ಷರಗಳ ಮುಖಾಂತರ ಮಾತ್ರ ಹೋಗಬೇಡ, ಅದರ ಹಿಂದಿರುವ ಆತ್ಮ, ಅದರ ಹಿಂದಿರುವ ಅರ್ಥ ಏನಿದೆಯಲ್ಲ ಅದನ್ನ ತಿಳ್ಕೊಂಡು ಎಲ್ಲರಿಗೂ ನ್ಯಾಯ ಸಿಗುವಂತದ್ದಾಗಲಿ ಅಂತ ಹೇಳ್ತೀನಿ. ಗೌರವ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ನ್ಯಾಯಾಧೀಶರಾದ ಪದ್ಮಾವತಿ ಮಾದಿಗರು ತಮ್ಮ ಓದು ಹಾಗೂ ಸಾಧನೆಯ ಹಿಂದೆ ಬೆಂಬಲಿತವಾಗಿ ನಿಂತ ತಂದೆ, ತಾಯಿ, ಸಹೋದರರನ್ನ ಸ್ಮರಿಸಿ ವೃತ್ತಿಯ ಜೊತೆಗೆ ಸಮಾಜದ ಸೇವೆ ಮಾಡುವ ಉದ್ದೇಶ ಹೊಂದಿದ್ದೇನೆ. ಹಲವಾರು ಕಷ್ಟಗಳ ನಡುವೆ ಸಂವಿಧಾನ ನೀಡಿರುವ ಈ ಉನ್ನತ ಸ್ಥಾನವನ್ನ ಪ್ರಾಮಾಣಿಕವಾಗಿ ನಿಭಾಯಿಸುತ್ತೇನೆ ಎಂದರು. ನನಗೆ ಇಷ್ಟಿದೆ, ಇನ್ನು ಕೆಲವರು ಎಷ್ಟೋ ಮಂದಿ ಬಂದಿರ್ತಾರೆ. ನೋಡಿದ್ದೆ ನಾನು ಅಡ್ಯಾಡಲ್ಲಿ ತುಂಬ ನೋಡಿದ್ದೆ. ಯಾರು ಯಾವ ಥರ ಎಲ್ಲಿ ಏನು ಫೇಸ್ ಮಾಡ್ತಾರೆ, ಯಾರು ಫೇಸ್ ಮಾಡ್ತಾರೆ ಇಲ್ಲ. ನಾನು ಹೋಗ್ಬೇಕು, ನನ್ನಿಂದ ಎಷ್ಟಾಗತ್ತೆ ಅಷ್ಟು ನಾನು ಮಾಡಬೇಕು. ಅಲ್ಲಿ ಚಲೋದೊಡ್ಡೆ ನನ್ನ ಫ್ಯಾಮಿಲಿ ಸ್ಟ್ರಗಲ್ ಕಾಣಿಸ್ತು ನನ್ನ ಮುಂದೆ. ಅದೆಲ್ಲ ನನಗೆ ಪ್ರೇರಣೆ ಆಯಿತು. ಎಲ್ಲ ಮೂಲ ಪ್ರೇರಣೆ ಸಂವಿಧಾನ ಮೂಲ ಪ್ರೇರಣೆ ಆಯಿತು ನನಗೆ. ಎಲ್ಲ ಸವಲತ್ತು ಕೊಟ್ಟಿದೆ ಸಂವಿಧಾನ, ಎಲ್ಲರೂ ಕೊಟ್ಟಿದೆ, ನಮ್ಮಂಥವರಿಗೆ ತುಂಬ ಕೊಟ್ಟಿದೆ. ನಾನು ಅದನ್ನು ಯುಟಿಲೈಸ್ ಮಾಡ್ಕೊಳ್ಬೇಕು. ಅದಕ್ಕೆ ನಾನು ನ್ಯಾಯ ಒದಗಿಸಬೇಕು, ಡಿಸೈಡ್ ಮಾಡಿ ಹಾರ್ಡ್ ವರ್ಕ್ ಮಾಡಿದೆ. ಆಯಿತು, ಇವತ್ತು ಇಲ್ಲಿಗೆ ಬಂದಿದ್ದೀನಿ. ಇದರ ಹಿಂದೆ ತುಂಬ ಜನರ ವಿದೇಶಿಗಳ ಹಿರಿಯರ ಆಶೀರ್ವಾದ ಪ್ರತ್ಯಕ್ಷವಾಗಿ ನನಗೆ ಸಪೋರ್ಟ್ ಮಾಡಿದ್ದಾರೆ, ಪರೋಕ್ಷವಾಗಿಯೂ ಸಪೋರ್ಟ್ ಮಾಡಿದ್ದಾರೆ. ಅದೆಲ್ಲ ನಾನು ಜೀವನ ಪರ್ಯಂತ ನೆನಪಿಟ್ಕೊಳ್ತೀನಿ. ಭಾಳ ಏರಿಳಿತ ತುಂಬ ಆಯಿತು. ಅಪ್ಪ ತಿಳ್ಕೊಂಡ ಮೇಲೆ ಏರಿಳಿತ ತುಂಬ ಏರಿಳಿತ ಆಯಿತು ಜೀವನದಲ್ಲಿ. ಏನು ಮಾಡಬೇಕು ಏನು ಗೊತ್ತಿಲ್ಲ. ಯಾಕಂದರೆ ಸಂಪೂರ್ಣವಾಗಿ ತಂದೆ ಮೇಲೆ ಅವಲಂಬಿತ ಆಗಿದ್ವಿ ನಾವು. ಒಂದು ಜವಾಬ್ದಾರಿ ಇಲ್ಲ. ಯಾಕಂದರೆ ತಂದೆ ಮಾಡ್ತಾ ಹೋಗ್ತಿದ್ರು, ಅವ್ರ ಕಷ್ಟದಲ್ಲಿ ಅವ್ರು ಮಾಡ್ತಾ ಹೋಗ್ತಿದ್ರು. ನಮ್ಗೆ ತೋರಿಸ್ಕೊಟ್ಟಿದ್ದಿಲ್ಲ, ಹಿಂಗೆ ಕಷ್ಟಪಡ್ತಿದ್ದೇನೆ, ಹಿಂಗೆ ಆಗ್ತಿದೆ, ಎಲ್ಲೂ ತೋರಿಸ್ಕೊಟ್ಟಿಲ್ಲ ನಮಗೆ. ಅವರೇ ಕಷ್ಟಪಡ್ತಿದ್ರು, ಅವರೇ ಮಾಡ್ತಾ ಹೋಗ್ತಿದ್ರು. ಹಾಗಾಗಿ ನಮಗೆ ಎಂಥದ್ದು ಗೊತ್ತಿರಲಿಲ್ಲ. ನಾವು ಆರಾಮ ಜೀವನ ನಡೀತಿದೆ, ಹೋಗ್ತಾ ಇದ್ದೀವಿ. ಅವ್ರನ್ನ ಕಳ್ಕೊಂಡ ಮೇಲೆ ನಮಗೆ ತುಂಬ ಏರಿಳಿತ ಆಯಿತು, ತುಂಬ ಅಂದರೆ ತುಂಬ ಏರಿಳಿತ ಆಯಿತು. ಅವ್ರು ಕಳ್ಕೊಂಡ ನಂತರ 1-2 ತಿಂಗಳಿಗೆ ನನ್ನ LLB ಕಂಪ್ಲೀಟ್ ಆಗಿತ್ತು. ನನ್ನ
ಈ ಸಂದರ್ಭದಲ್ಲಿ ನ್ಯಾಯವಾದಿ ಶೈಲಾ ನಾಯ್ಕ್, ಸುಮಿತ್ರಾ ಕೆ, ಮಂಜುನಾಥ್ ಬಂಡಿವಡ್ಡರ್, ಯುವಜನ ಸಂಘಟನೆಯ ಮುಖಂಡ ಡಿ ಸ್ಯಾಮ್ಸನ್, ರಾಹುಲ್ ಸೋನಿ, ಬಸ್ಸು ಶಬಾದಿ ಮೊದಲಾದವರು ಇದ್ದರು. ನ್ಯಾಯವಾದಿ ರತ್ನದೀಪ ಎನ್ಎಂ ಸ್ವಾಗತಿಸಿ ನಿರೂಪಿಸಿದ್ರು. ನ್ಯಾಯವಾದಿ ಆಫ್ರೀನ್ ಕಿತ್ತೂರ್ ವಂದಿಸಿದ್ರು. ಈ ಸಂದರ್ಭದಲ್ಲಿ ಹಲವು ಇಲಾಖೆ ಅಧಿಕಾರಿಗಳು ಹಾಗೂ ಸಂಘಟನೆಯವರು ನ್ಯಾಯಾಧೀಶರಾದ ಪದ್ಮಾವತಿ ಮಾದಿಗರವರನ್ನ ಸನ್ಮಾನಿಸಿ ಗೌರವಿಸಿದ್ರು. ಮಾಡಿ 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 ಉಲ್ಟಾ ಉಲ್ಟಾ ಅದು ಮೂರ್ತಿ ಕೊಡಿ ಮೂರ್ತಿ ಕೊಡಿ. ಮೇಡಮ್ ಕೊಡಿ ಕೊಡಿ ಎಲ್ಲ ಕೊಡಿ. ಹರ ಹರ ಮಹಾದೇವ್ ಜಯಘೋಷ, ವಾದ್ಯ ಚಂಡೇನಾದ ಸಂಭ್ರಮ ಸಡಗರದಿಂದ ಬೃಹತ್ ಆಕರ್ಷಕ ಸಾರ್ವಭೌಮನ ರಥ ಎಳೆಯುತ್ತಿರುವ ಭಕ್ತ ಸಾಗರ. ರಥಕ್ಕೆ ಬಾಳೆಹಣ್ಣಿನ ಎಸೆತ, ಇಷ್ಟಾರ್ಥ ಸಿದ್ಧಿಗೆ ಪ್ರಾರ್ಥನೆ. ಇದು ಗೋಕರ್ಣ ರಥ ಬೀದಿಯಲ್ಲಿ ಅದ್ಧೂರಿಯಾಗಿ ಮಹಾಬಲೇಶ್ವರ ಮಂದಿರದ ಶಿವರಾತ್ರಿ ಮಹೋತ್ಸವದ ಮಹಾರಥೋತ್ಸವ ನಡೆದ ಬಗೆ. ಸಹಸ್ರಾರು ಭಕ್ತರ ಜಯಘೋಷದೊಂದಿಗೆ ವಿಜೃಂಭಣೆಯಿಂದ ಗೋಕರ್ಣ ಮಹಾಬಲೇಶ್ವರ ಮಂದಿರದ ಶಿವರಾತ್ರಿ ಮಹೋತ್ಸವದ ಮಹಾರಥೋತ್ಸವ ನಡೆಯಿತು. ಸಾರ್ವಭೌಮ ಮಹಾಬಲೇಶ್ವರ ರಥಾರೂಢನಾದ ಬಳಿಕ ರಥ ವೆಂಕಟರಮಣ ದೇವಾಲಯದವರೆಗೆ ತೆರಳಿ ಮರಳಿತು. ಅಪಾರ ಸಂಖ್ಯೆಯ ಭಕ್ತರು ರಥ ಎಳೆದು ಸಂಭ್ರಮಿಸಿದ್ರು. ಸ್ಥಳೀಯರು ಸೇರಿದಂತೆ ಪ್ರವಾಸಿಗರು ಸೇರಿ ರಥ ಎಳೆಯುವ ವೇಳೆ ಹರ ಹರ ಶಂಕರ ಮತ್ತಿತರ ಶಿವನಾಮ ಸ್ಮರಣೆ ಜಯಘೋಷ ಮುಗಿಲು ಮುಟ್ಟಿತ್ತು. ಜನರ ಮಧ್ಯದಲ್ಲಿ ಬೃಹತ್ ಕೇಸರಿ ಧ್ವಜ, ಭಗವಾ ಧ್ವಜವನ್ನ ಹಿಡಿದು ಸಾಗುತ್ತಿರುವುದು ವಿಶೇಷವಾಗಿತ್ತು. 1 ತಾಸಿನಷ್ಟು ಅವಧಿಯಲ್ಲಿ ರಾಜಮಾರ್ಗ, ರಥ ಬೀದಿ, ಶಿವನಾಮ ಸ್ಮರಣೆ, ಜಾತ್ರೆಯ ಸಂಭ್ರಮ ಮೆರುಗು ತಂದಿತು.
ಎತ್ತರದ ಬೃಹತ್ ರಥ ವಿವಿಧ ಬಣ್ಣದ ಪತಾಕೆಗಳಿಂದ ಶೃಂಗರಿಸಿ ಎಲ್ಲರ ಗಮನ ಸೆಳೆದಿದ್ರೆ, ಈ ರಥಕ್ಕೆ ಭಕ್ತರು ತಮ್ಮ ಇಷ್ಟಾರ್ಥ ಸಿದ್ಧಿಗೆ ಪ್ರಾರ್ಥಿಸಿ ಬಾಳೆಹಣ್ಣು, ಕಡಲೆಯನ್ನ ಎಸೆಯುತ್ತಿರುವ ದೃಶ್ಯ ಬಹು ಆಕರ್ಷಕವಾಗಿತ್ತು. ಹಲವರು ತನ್ನ ಗೆಳೆಯನಿಗೆ ಮದುವೆಗೆ ಹೆಣ್ಣು ಹುಡುಕಿ ಕೊಡು, ಕ್ರಿಕೆಟ್ನಲ್ಲಿ ತಮ್ಮ ನೆಚ್ಚಿನ ತಂಡ ಗೆಲ್ಲಲಿ ಮತ್ತಿತರ ಬೇಡಿಕೆಯನ್ನ ಬಾಳೆಹಣ್ಣಿನ ಮೇಲೆ ಬರೆದು ಭಗವಂತನಿಗೆ ಲಿಖಿತ ಮನವಿ ನೀಡಿದ್ದು ಕಂಡುಬಂತು. ರಥೋತ್ಸವದಲ್ಲಿ ಒಟ್ಟು 40,000ಕ್ಕೂ ಹೆಚ್ಚು ಜನರು ಆಗಮಿಸಿದ್ದು ಎಂದು ಅಂದಾಜಿಸಲಾಗಿದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಾರ್ಗದರ್ಶನದಲ್ಲಿ ಪಿಐ ಶ್ರೀಧರ್ ಎಸ್ಆರ್ ಯಾವುದೇ ತೊಂದರೆಯಾಗದ ರೀತಿಯಲ್ಲಿ ಸೂಕ್ತ ಬಂದೋಬಸ್ತ್ ಕಲ್ಪಿಸಲಾಗಿತ್ತು. ಕವಳೆ ಮಠದ ಕೈವಲ್ಯ ಶ್ರೀ ಶ್ರೀ ಶಿವಾನಂದ ಸರಸ್ವತಿ ಮಹಾಸ್ವಾಮಿಗಳು ರಥವೇರಿ ರಥ ಕಾಣಿಕೆ ಸಮರ್ಪಿಸಿದ್ರು. ಹಲವರು ರಥ ಎಳೆದು ಸಂಭ್ರಮಿಸಿದ್ರೆ, ಇನ್ನು ಕೆಲವರು ಎತ್ತರದ ಕಟ್ಟಡದ ಮೇಲೆ ನಿಂತು ಕುಣಿದು ಸಂಭ್ರಮಿಸುತ್ತಾ ಸುಂದರ ದೃಶ್ಯ ಸೆರೆ ಹಿಡಿಯುವುದು ಕಂಡುಬಂತು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಜೀವನದಲ್ಲಿ ರಾಮನ ಆದರ್ಶವನ್ನ ಪಾಲಿಸಿ ದೇಶದಲ್ಲಿ ಬದುಕು ನಡೆಸಿದ್ರೆ ರಾಮರಾಜ್ಯ ನಿರ್ಮಾಣ ಸಾಧ್ಯವಿದೆ. ನಾವು ಭಾರತೀಯರು ಹಿಂದೂಗಳೆಂದು ಹೇಳಿಕೊಳ್ಳುತ್ತೇವೆ, ಆದರೆ ಹಿಂದೂ ಸಂಸ್ಕೃತಿಯನ್ನ ಪಾಲಿಸುತ್ತೇವೆಯೇ ಎಂದು ಪ್ರಶ್ನಿಸಬೇಕಿದೆ ಎಂದು ಕರ್ಕಿಯ ಜ್ಞಾನೇಶ್ವರಿ ಪೀಠದ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರಿ ಭಾರತಿ ಮಹಾಸ್ವಾಮೀಜಿ ನುಡಿದರು. ಹೊನ್ನವರ ಪಟ್ಟಣದ ಸೆಂಟ್ ಥಾಮಸ್ ಸ್ಕೂಲ್ ಮೈದಾನದಲ್ಲಿ ಹಿಂದೂ ಸಮ್ಮೇಳನ ಸಮಿತಿಯ ಹೊನ್ನವರ ನಗರ ಘಟಕದ ವತಿಯಿಂದ ಡಾಕ್ಟರ್ ಅರುಣ್ ಬಿ ಕಾರ್ಕಳ ವೇದಿಕೆಯಲ್ಲಿ ಜರುಗಿದ ಹಿಂದೂ ಸಮ್ಮೇಳನಕ್ಕೆ ಚಾಲನೆ ನೀಡಿದ ಬಳಿಕ ಆಶೀರ್ವದಿಸಿ ಮಾತನಾಡಿದರು. ಇಂದಿನ ಯುವಕ ಯುವತಿಯರು ನಮ್ಮ ಸಂಸ್ಕೃತಿ ಮರೆಯಲು ಅವರನ್ನ ಬೆಳೆಸಿದ ತಂದೆ ತಾಯಿಗಳು ಕಾರಣರಾಗುತ್ತಿದ್ದಾರೆ. ನಾವು ನಮ್ಮ ತನವನ್ನ ಬೆಳೆಸಿ ಸುಸಂಸ್ಕೃತರನ್ನಾಗಿ ಮಾಡಬೇಕು. ಜಾತಿ, ಮತ, ಪಂಥ ಎಂದು ಭೇದ ಭಾವ ಮಾಡದೆ ನಾವೆಲ್ಲ ಒಂದು ಎಂದು ಮುನ್ನಡೆಯೋಣ ಎಂದರು. ನಾವು ಹಿಂದೂಗಳಾಗಿ ಮುಂದುವರಿಬೇಕಾದ್ರೆ ನಮ್ಮ ತನವನ್ನ ನಾವು ರೂಢಿಸ್ಕೊಳ್ಬೇಕಂತೆ, ನಮ್ಮ ಆಚಾರದಲ್ಲಿ ನಾವು ಸ್ವಲ್ಪ ಪರಿವರ್ತನೆ ತಿಳ್ಕೊಳ್ಬೇಕಂತೆ, ನಮ್ಮ ಬುದ್ಧಿಯನ್ನ ನಾವು ಕರ್ಮ ಮಾಡುವ ಮೂಲಕ ನಾವು ಬೆಳೆಸ್ಕೊಳ್ಬೇಕಂತ ಹೇಳಿ. ಹೀಗಾಗಿ ಭಾರತೀಯರಂತ ನಾವು ಬೆಳಗ್ಗೆ ಏಳುವುದನ್ನ ಒಂದು ಸಲ ರೂಢಿ ಮಾಡಿಸ್ಕೊಂಡ್ಬಿಟ್ರೆ, ಸೂರ್ಯನನ್ನ ಸ್ವಾಗತಿಸುವಂತ ಒಳ್ಳೆಯ ಭಾವನೆಯನ್ನ ಬೆಳೆಸ್ಕೊಂಡ್ಬಿಟ್ರೆ ಪ್ರಾಯ ನಾವೆಲ್ಲೂ ಕೂಡ ಹಿಂದೂಗಳಾಗಿ ನಾವೇನ್ ಮಾಡ್ತಿದ್ದೀವಿ ಎಂಬುದನ್ನು ಅರಿಲಿಕ್ಕೆ ಸಾಧ್ಯವಾಗ್ತದೆ. ಸಿಟ್ಟು ಮಾಡ್ತಾ ಇದ್ದೇವೆ, ದ್ವೇಷವನ್ನು ಮಾಡ್ತಾ ಇದ್ದೇವೆ, ನಮ್ಮ ಆತ್ಮೀಯತೆಯನ್ನು ನಾವು ಕಳ್ಕೊಂಡಿದ್ದೇವೆ. ಎಷ್ಟು ದುರದೃಷ್ಟವಲ್ಲ ಇದು. ನಮ್ಮ ಜನತೆಯೇ ನಾವು ಪ್ರೀತಿ ಇರಲಿಕ್ಕೆ ಸಾಧ್ಯವಾಗದೇ ಇದ್ದರೆ ನಮ್ಮ ಮನಸ್ಸು ಎಷ್ಟು ಶುದ್ಧಿಯಿದೆ ಅಂತಾಯ್ತು, ನಮ್ಮ ಮನಸ್ಸು ಎಷ್ಟು ವಿಶಾಲವಾಗಿದೆ ಅಂತಾಯ್ತು. ಇದನ್ನು ನಾವು ಸ್ವಲ್ಪ ಮನಗಾಣಬೇಕಾಗಿದೆ. ಹೀಗಾಗಿ ಮೊಟ್ಟ ಮೊದಲು ನಮ್ಮ ಪ್ರೀತಿ ನಮ್ಮ ಮನೆಯ ಜನರೊಂದಿಗೆ ಶುರುವಾಗಬೇಕು. ಅದು ವಿಸ್ತರಿಸ್ತಾ ಊರಿನತ್ತ ದೇಶದತ್ತ ಸಾಗಿದಾಗ ನಾವು ಭಾರತೀಯರಾಗಿ ಬದುಕಲಿಕ್ಕೆ ಸಾಧ್ಯವಿದೆ. ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲೂ ಕೂಡ ಮುಂದುವರಿಬೇಕಾಗಿದೆ. ಶಿವಮೊಗ್ಗ ಕೂಡಲಿ ಮಹಾಸಂಸ್ಥಾನದ ಶ್ರೀ ಅಭಿನವ ಶಂಕರ ಭಾರತಿ ಮಹಾಸ್ವಾಮೀಜಿ ಮಾತನಾಡಿ, ಅಧರ್ಮದ ಹಾದಿಯಲ್ಲಿ ನಾವು ಸಾಗದೆ ಸನ್ಮಾರ್ಗದಲ್ಲಿ ಸಾಗುವುದನ್ನ ಸಂಘ ತಿಳಿಸುತ್ತದೆ. ಹಿಂದೂ ಸಮಾಜ ಧರ್ಮ ಸೂಕ್ಷ್ಮವನ್ನ ಅರಿಯಲು ಹಿಂದೂ ಸಮಾಜೋತ್ಸವ ನಡೆಸುತ್ತಿದೆ ಎಂದರು. ಹಾಗೆ ನಾವು ಯಾವುದನ್ನ ಮಾಡ್ತೀವೋ ಅದರಲ್ಲಿ ಭಾಗವಹಿಸುವಂಥವ್ರಿಗೆ ಒಂದು ಸಂಸ್ಕಾರ ಉಂಟಾಗಬೇಕು. ಶಾರೀರಿಕವೋ, ಮಾನಸಿಕವೋ, ಕಲ್ಚರಲ್ಲೋ, ಆಧ್ಯಾತ್ಮಿಕವೋ, ನಿತ್ಯ ಸುಗಮ ಸುಲಭ ಸಾಧನರಹಿತ ಸಂಸ್ಕಾರಕ್ಷಮ ಮತ್ತು ಕೊನೆಯದ್ದು ಸಾಮೂಹಿಕ. ಅದರಲ್ಲಿ ಗಂಡ್ಮಕ್ಳು ಮಾತ್ರ ಬರಬೇಕು, ಹೆಣ್ಮಕ್ಳು ಮಾತ್ರ ಬರಬೇಕು,
ಅಥವಾ ಇಂಥ ವಯಸ್ಸಿನವ್ರು ಬರಬೇಕು, ಇಂಥ ಜಾತಿಯವ್ರು ಬರಬೇಕು, ಇಂಥ ಎಜುಕೇಷನ್ ಕ್ವಾಲಿಫಿಕೇಷನ್ ಬರಬೇಕು, ಇಂಥ ಊರಿನವ್ರು ಬರಬೇಕು, ಈ ರೀತಿ ಅಲ್ಲದೆ ಸಾಮೂಹಿಕವಾಗಿ ಅಂದರೆ ನಾವು ನಿರ್ದಿಷ್ಟವಾದ ಸಮಸ್ಯೆ ಬಗೆಹರಿಸಲಿಕ್ಕೆ ಹೊರಟಾಗ ಆ ಸಮಸ್ಯೆಗೆ ಸಂಬಂಧಪಟ್ಟಂತಹ ಸಾಮೂಹಿಕತೆ ಇರಬೇಕಲ್ಲಿ. ಹೀಗೆ ಪ್ರತಿನಿತ್ಯ ಅಥವಾ ಪ್ರತಿ ವಾರ ಅಥವಾ ಪ್ರತಿ 15 ದಿವಸಕ್ಕೊಮ್ಮೆ ಕೂತ್ಕೊಂಡು ಮಾತಾಡೋದಾಗ್ಲಿ, ಗ್ರಂಥ ಓದೋದಾಗ್ಲಿ, ಚರ್ಚೆ ಮಾಡೋದಾಗ್ಲಿ, ಅದಕ್ಕೊಂದು ಮಂಡಲ ಪ್ರಕ್ರಿಯೆಯನ್ನು ಶುರು ಮಾಡ್ಕೋಬೋದು. ಹಾಗೆ ಇದು ಒಂದು ಉದಾಹರಣೆಯನ್ನು ನಾವು ಹೇಳಿದ್ವಿ, ಇತಿಹಾಸದ ವಿಷಯದಲ್ಲಿ ಒಂದು ಉದಾಹರಣೆ. ಹಾಗೆ ಹಿಂದೂ ಸಮಾಜದ ಅನೇಕ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿಕ್ಕೆ ನಾವು ಏನಾದರೂ ಮಾಡಬೇಕು ಅಂದರೆ ಆ ಮಾಡುವಿಕೆಯಲ್ಲಿ ಈ 6 ಗುಣಗಳನ್ನು ನಾವು ತಂದ್ಕೊಳ್ಬೇಕು. ಅದೇ ಮಾತನ್ನ ಗೋಪಾಲ್ಜಿಯವರು ಹೇಳಿದ್ರು ಸಂಘದ ದಾರಿಯಲ್ಲಿ. ವಿಶ್ವ ಹಿಂದೂ ಪರಿಷತ್ತಿನ ಗೋಪಾಲ ದಿಕ್ಸೂಚಿ ಮಾತನಾಡಿ, ರಾಷ್ಟ್ರೀಯ ಸ್ವಯಂ ಸಂಘದ ಶತಾಬ್ದಿ ಅಂಗವಾಗಿ ದೇಶದಲ್ಲಿ ಲಕ್ಷಾಂತರ ಹಿಂದೂ ಸಮ್ಮೇಳನ ನಡೆಯುತ್ತಿದ್ದು, ಸಂಘ ಇದನ್ನ ಪ್ರಚಾರಕ್ಕೋಸ್ಕರ ಅಲ್ಲ, ತನ್ನ ಉದ್ದೇಶದ ತಪಸ್ಸಿಗೆ ಸಂದ 100 ವರ್ಷದ ಸಾಧನೆಯ ಪ್ರತೀಕವಾಗಿ ನಡೆಯುತ್ತಿದೆ ಎಂದರು. ಹಿಂದೂವಾದಿ, ಹಿಂದೂ ಸಮಾಜಕ್ಕಾಗಿ ತನ್ನ ಜೀವನವನ್ನೇ ಸಮರ್ಪಣೆ ಮಾಡಿದ ಸ್ವಾತಂತ್ರ್ಯವೀರ ಸಾವರ್ಕರ್ ಅವರು ಸಹ ಜೀವನ ತುಂಬ ಹಿಂದೂ ಸಮಾಜಕ್ಕಾಗಿ ಕಾರ್ಯ ಮಾಡಿದ ನಂತರನೂ ಸಹ ಹೇಳಿದ್ರು, ಇದು ನನ್ನ ಕೊನೆಯ ಕೂಗಿದೆ, ಹಿಂದೂ ಸಮಾಜ ಉಳಿಯೋದು ಬಹಳ ಕಷ್ಟ ಅಂತ ಹೇಳಿದ್ರು. ಹಿಂದೂ ಸಂಘಟಿತ ಆಗಕ್ಕೆ ಸಾಧ್ಯ ಇಲ್ಲ. ಹಿಂದೂ ಅಂದ್ರೆ ಹೇಳಿ, ಹಿಂದೂ ಅನ್ನೋದು ನಾಚಿಕೆಗೇಡಿನ ಸಂಗತಿ. ಹಿಂದೂ ಸದಾಕಾಲ ಹೊಡೆತ ತಿನ್ನೋನು ಅನ್ನುವ ಭಾವನೆ ಇದ್ದಂಥ ಸಂದರ್ಭದಲ್ಲಿ ಪ್ರಾರಂಭವಾದಂಥ ಸಂಘ ತನ್ನ ಧ್ಯೇಯೋದ್ದೇಶಗಳ ಪೂರ್ತಿಗಾಗಿ 100 ವರ್ಷಗಳ ಮೌನ ತಪಸ್ಸನ್ನು ನಡೆಸಿತು. ಪ್ರಾರಂಭದಲ್ಲಿ ಜನ ಉಪಹಾಸವನ್ನು ಮಾಡಿದ್ರು. ಅದಾದ ಮೇಲೆ ಎಲ್ಲರೂ ಸೇರಿ ಸಂಘವನ್ನು ತುಳಿಯೋ ಪ್ರಯತ್ನ. ಮಹೇಶ್ ಕಲ್ಯಾಣಪುರ ಸ್ವಾಗತಿಸಿದ್ರು. ಸಂಜಯ್ ಶೇಟ್ ಪ್ರಾಸ್ತಾವಿಕ ಮಾತನಾಡಿದ್ರು. ವಿಶ್ವನಾಥ್ ನಾಯಕ್ ಕಾರ್ಯಕ್ರಮ ನಿರ್ವಹಿಸಿದ್ರು. ನಿರ್ಮಲ್ ರೇವಣ್ಕರ್ ವಂದಿಸಿದ್ರು. ಸಮ್ಮೇಳನದಲ್ಲಿ 2000ಕ್ಕಿಂತ ಹೆಚ್ಚು ಜನರು ಪಾಲ್ಗೊಂಡಿದ್ರು. ಸಭಾ ಕಾರ್ಯಕ್ರಮದ ನಂತರ ಜಗದೀಶ್ ಆಚಾರ್ಯ ಪುತ್ತೂರು ಇವರಿಂದ ಸಂಗೀತ ಕಾರ್ಯಕ್ರಮ ನಡೆಯಿತು. ಸಭಾ ಕಾರ್ಯಕ್ರಮಕ್ಕೂ ಮುನ್ನ ಹೊನ್ನವರ ಪಟ್ಟಣದ ಶರಾವತಿ ಸರ್ಕಲ್ನಿಂದ ತೆಲಂಗ ರಸ್ತೆ, ಬಜಾರ್ ರಸ್ತೆ ಮಾರ್ಗವಾಗಿ ಸೆಂಟ್ ಥಾಮಸ್ ಮೈದಾನದ ತನಕ ಭವ್ಯ ಶೋಭಾಯಾತ್ರೆ ಮೆರವಣಿಗೆ ನಡೆಯಿತು. ಕರ್ಕಿ ದೈವಜ್ಞ ಮಠದ ಸಚ್ಚಿದಾನಂದ ಜ್ಞಾನೇಶ್ವರ ಸ್ವಾಮೀಜಿ ಮತ್ತು ಶೃಂಗೇರಿ ಕೂಡಲಿ ಮಠದ ಅಭಿನವ ಶಂಕರ ಭಾರತಿ ಸ್ವಾಮೀಜಿಯವರನ್ನ ಭವ್ಯ ಮೆರವಣಿಗೆಯಲ್ಲಿ ಕರೆತರಲಾಯಿತು. ಮೆರವಣಿಗೆಯಲ್ಲಿ ವಿವಿಧ ಬಗೆಯ ಟ್ಯಾಬ್ಯೋ, ಕುಣಿತ, ಭಜನೆ, ಡೊಳ್ಳು ಕುಣಿತ, ಮರಕಾಲು ಸೇರಿದಂತೆ ವಿವಿಧ ತಂಡಗಳ ಜೊತೆ ಸಾವಿರಾರು ಜನರು ಪಾಲ್ಗೊಂಡಿದ್ರು. ಮಕ್ಕಳಿಗೆ ದಾರಿದೀಪ ತೋರಿಸುವ ಒಂದು ಅದ್ಭುತವಾದಂತಹ ಕೆಲಸ ಮಾಡುತ್ತಿದೆ. ಶ್ರೀ ಜ್ಞಾನೇಶ್ವರಿ ಸಂಸ್ಕೃತ ಪಾಠಶಾಲೆಯಲ್ಲಿ ಇದುವರೆಗೂ ಶ್ರೀಯುತರನ್ನು ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಸ್ಕಾಡ್ವೇಸ್ ಸಂಸ್ಥೆ ಸಿರಿಸಿ ಹಾಗೂ ಆಶ್ರಯ ಹಸ್ತ ಟ್ರಸ್ಟ್ ಬೆಂಗಳೂರು ಇವರ ಸಹಯೋಗದಲ್ಲಿ ಎಂಡೋಸಲ್ಫಾನ್ ಬಾಧಿತರಿಗೆ ಆರಂಭಿಸಲಾದ ಆಶಾಕಿರಣ ಯೋಜನೆ ಹಾಗೂ ಎಂಡೋಸಲ್ಫಾನ್ ಬಾಧಿತ ಮಕ್ಕಳಿಗೆ ವಿವಿಧ ಪರಿಕರಗಳ ವಿತರಣಾ ಕಾರ್ಯಕ್ರಮವನ್ನು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಶಂಕರ್ ರಾವ್ ಉದ್ಘಾಟಿಸಿದರು. ಭಟ್ಕಳ ಬೆಳಕೆ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಾಕ್ಟರ್ ಶಂಕರ್ ರಾವ್, ಎಂಡೋಸಲ್ಫಾನ್ ಪೀಡಿತರಿಗೆ ಆರೋಗ್ಯ ಇಲಾಖೆ ಸಂಚಾರಿ ಘಟಕದ ಮೂಲಕ ಮನೆ ಬಾಗಿಲಿಗೆ ಸೇವೆ ನೀಡುತ್ತಾ ಬಂದಿದೆ. ಬಾಧಿತರಿಗೆ ಅಗತ್ಯ ಪೌಷ್ಟಿಕಾಂಶ ಒದಗಿಸಲಾಗುತ್ತಿದೆ. ಮಂಕಿ ಹಾಗೂ ಶಿರಾಲಿಯಲ್ಲಿ ಎಂಡೋಸಲ್ಫಾನ್ ಪೀಡಿತರಿಗಾಗಿ ಶಾಶ್ವತ ಪಾಲನಾ ಕೇಂದ್ರ, ಶಿರಸಿ, ಸಿದ್ದಾಪುರ, ಕುಮಟಾ, ಹೊನ್ನಾವರ ಹಾಗೂ ಭಟ್ಕಳಗಳಲ್ಲಿ 3 ಪ್ರತ್ಯೇಕ ತರಬೇತಿ ಶಾಲೆ ನಿರ್ಮಾಣಕ್ಕೆ ಪ್ರಯತ್ನ ನಡೆದಿದೆ. ಎಂಡೋಸಲ್ಫಾನ್ ಬಾಧಿತರ ನೆರವಿಗೆ ಸ್ಕಾಡ್ವೇಸ್ ಸಂಸ್ಥೆ ಅಂತಃಕರಣ ಪೂರಕವಾಗಿ ಮುಂದೆ ಬರುವುದು ಶ್ಲಾಘನೀಯವಾಗಿದೆ ಎಂದರು. ರೋಟರಿಯನ್ ನಯನ ಜ್ಯೋತಿ ಟ್ರಸ್ಟಿನ ಜಯರಾಮ್ ಮಾತನಾಡಿ, ಎಂಡೋಸಲ್ಫಾನ್ ಬಾಧಿತರನ್ನ ಸಲಹುತ್ತಿರುವ ಪಾಲಕರ ಕಾರ್ಯ ಶ್ರೇಷ್ಠವಾಗಿದೆ ಎಂದರು. ತೋಟಗಾರಿಕಾ ಇಲಾಖೆಯ ಸಹಾಯಕ ನಿರ್ದೇಶಕ ಶ್ರವಣ್ ಕುಮಾರ್ ಮಾತನಾಡಿ, ಎಂಡೋಸಲ್ಫಾನ್ ಬಳಕೆ ಹಾಗೂ ಪರಿಣಾಮಗಳು ನಾವೇ ಮಾಡಿಕೊಂಡ ಪಿಡುಗಾಗಿದೆ ಎಂದರು. ತುಂಬಾ ಅರ್ಥಗರ್ಭಿತವಾದ ಮಾತನ್ನ ಅವರು ತಮ್ಮ ಪ್ರಾಸ್ತಾವಿಕ ನುಡಿಯಲ್ಲಿ ಸಂಪೂರ್ಣವಾಗಿ ವಿವರವಾಗಿ ತಮಗೆಲ್ಲರಿಗೂ ನೀಡಿದ್ದಾರೆ. ಅದನ್ನು ನಾನು ಪುನಃ ಅದನ್ನು ಹೇಳಲಿಕ್ಕೆ ಹೋಗುವುದಿಲ್ಲ. ಯಾಕಂತ ಹೇಳಿದ್ರೆ ಎಂಡೋಸಲ್ಫಾನಿನ ವಿಷಯ ಅವರು ನನಗಿಂತ ಜಾಸ್ತಿಯೇ ತಿಳ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ನೀವೇ ಇಂದಿನ ಈ ಒಂದು ಕಾರ್ಯಕ್ರಮದ ಸೊ ಈ ಯೋಜನೆ ಕಾರ್ಯರೂಪಕ್ಕೆ ಬರಬೇಕಾದ್ರೆ ಯಾರಿಗಾದ್ರೂ ಒಂದು ಇನ್ಸ್ಟಿಂಕ್ಟ್ ಬರಬೇಕು. ಅದು ನಮ್ಮ ವೆಂಕಟೇಶ್ ನಾಯ್ಕರ ಹತ್ರ ತುಂಬಾ ಬಂದಿದೆ. ಅವರು ಅದನ್ನ ಕಾರ್ಯರೂಪಕ್ಕೆ ಕೂಡ ತಂದಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಈ ಕಾರ್ಯಕ್ರಮದ ಅವ್ರ ಜೀವನ ಪೂರ್ತಿ ಅವ್ರು ಎಲ್ಲರೂ ನಾನು ನೋಡ್ತಾ ಇದ್ದೀನಿ, ಅವರೆಲ್ಲ ಮುಖದಲ್ಲಿ ಅವ್ರು ಏನು ಬೇರೆ ತರ ಭಾವನೆಗಳಿಲ್ಲ. ಮುಖ ನಗು ನನ್ನ ತಾಯಿ ಯಾವ ನನ್ನನ್ನು ಇಟ್ಕೊಂಡಿದ್ದಾರೆ ಆ ತರಾನೇ ಅವರು ನಮ್ಮ ಮಕ್ಕಳನ್ನ ಇಟ್ಕೊಂಡಿದ್ದಾರೆ. ನೋಡಕ್ಕೆ ತುಂಬಾ ಸಂತೋಷ ಆಯಿತು.
ಪ್ರಾಸ್ತಾವಿಕವಾಗಿ ಮಾತನಾಡಿದ ಸ್ಕೋಡ್ವೇಸ್ನ ಕಾರ್ಯನಿರ್ವಾಹಕ ನಿರ್ದೇಶಕ ಡಾಕ್ಟರ್ ವೆಂಕಟೇಶ್ ನಾಯ್ಕ್ ಮಾತನಾಡಿ, ಇತ್ತೀಚೆಗೆ ನಡೆದ ಸರ್ವೆಯಲ್ಲಿ 558 ಎಂಡೋಸಲ್ಫಾನ್ ಬಾಧಿತರ ಪೈಕಿ 220 ಮಕ್ಕಳನ್ನ ಹೊಸದಾಗಿ ಗುರುತಿಸಿರುವುದು ಆತಂಕ ತಂದಿದೆ. ಸ್ಕೋಡ್ವೇಸ್ ಅನುಷ್ಠಾನಗೊಳಿಸುತ್ತಿರುವ ಆಶಾಕಿರಣ ಯೋಜನೆ ಬಾಧಿತರ ಆರ್ಥಿಕ ಸಬಲೀಕರಣ, 2 ತಿಂಗಳು ಪಾಲಕರಿಗೆ ತರಬೇತಿ, ಮನೆಯಲ್ಲಿಯೂ ತರಬೇತಿಯಂತಹ ಕಾರ್ಯಕ್ರಮಗಳನ್ನು ಒಳಗೊಂಡಿದೆ ಎಂದು ವಿವರಿಸಿದರು. ಹಿನ್ನೆಲೆಯಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಎಂಡೋಸಲ್ಫಾನ್ ಕುಂದುಕೊರತೆಗಳ ಸಮಿತಿ ಅಂತ ಒಂದು ಸಮಿತಿ ರಚನೆ ಮಾಡ್ತಾರೆ. ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಅದಕ್ಕೆ ಮೆಂಬರ್ ಸೆಕ್ರೆಟರಿ ಆಗಿರ್ತಾರೆ ಮತ್ತು ಆರೋಗ್ಯ ಇಲಾಖೆಯ DHO ಅವರು ಮತ್ತು ಬೇರೆ ಬೇರೆ ವಿವಿಧ ಇಲಾಖೆಯ ಬೆಳಕೆ ಗ್ರಾಮ ಪಂಚಾಯತ್ ನಿಕಟಪೂರ್ವ ಅಧ್ಯಕ್ಷ ಜಗದೀಶ್ ನಾಯ್ಕ್ ಅಧ್ಯಕ್ಷತೆ ವಹಿಸಿದ್ರು. ಭಟ್ಕಳ ಗ್ರೇಡ್ 2 ತಹಶೀಲ್ದಾರ್ ಪ್ರವೀಣ್, ಆರೋಗ್ಯಾಧಿಕಾರಿ ಪ್ರಿಯಾ ಗೊಂಸಾಲ್ವಿಸ್, ಕ್ಷೇತ್ರ ಶಿಕ್ಷಣ ಸಂಪನ್ಮೂಲ ಕೇಂದ್ರದ ಸಮನ್ವಯಾಧಿಕಾರಿ ಪೂರ್ಣಿಮಾ ಮೊಗೇರ್, ಬೆಳಕೆ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯಿನಿ ಶಾಲಿನಿ ನಾಯ್ಕ್ ಉಪಸ್ಥಿತರಿದ್ದರು. ಸ್ಕೋಡ್ವೇಸ್ ಕಾರ್ಯಕ್ರಮ ಅನುಷ್ಠಾನಾಧಿಕಾರಿ ಡಾಕ್ಟರ್ ನಾರಾಯಣ್ ಹೆಗಡೆ ಕಾರ್ಯಕ್ರಮ ನಿರೂಪಿಸಿದ್ರು. ಯೋಜನಾ ಸಂಯೋಜಕ ಸೂರ್ಯ ಗುಂಡು ವಂದಿಸಿದ್ರು. ಫಲಾನುಭವಿ ಶಾಯಲ್ ಪ್ರಾರ್ಥನೆಯನ್ನ ಹಾಡಿದ್ರು. ನನ್ನ ಮಗುವಿಗೆ ಈ ಸ್ಪೀರಿಗೆ ಬಂದ್ರ ಮೇಲೆ ತುಂಬ ಇದಾಗಿದ್ದಾನೆ. ಡಾಕ್ಟರ್ ಸಹ ಎಲ್ಲ ತುಂಬ ಧನ್ಯವಾದ. ಮತ್ತು ಈ ಕೊಡುವೆ ಇವರಿಗೆ ಎಲ್ಲರಿಗೂ ಧನ್ಯವಾದ. ಇದೇ ಶಿಬಿರ ಇನ್ನು ಮುಂದುವರಲಿ ಅಂತ ನಾನು ಕೇಳ್ಕೊಳ್ತೀನಿ. ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಗುರಿ ಇಟ್ಟುಕೊಂಡು ಓದಿನಲ್ಲಿ ತೊಡಗಿಸಿಕೊಂಡ್ರೆ ತಾಲೂಕಿನ ಫಲಿತಾಂಶ 100% ಆಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಎಂದು ಶಿರಸಿ DDPI DR ನಾಯ್ಕ್ ಹೇಳಿದರು. ಮುಂಡಗೋಡ ಪಟ್ಟಣ ಪಂಚಾಯತ್ ಸಭಾಭವನದಲ್ಲಿ ಹಮ್ಮಿಕೊಂಡಿದ್ದ SSLC ವಿದ್ಯಾರ್ಥಿಗಳಿಗೆ ಫಲಿತಾಂಶ ಸುಧಾರಣೆ ಮತ್ತು ಪ್ರತಿಭಾನ್ವೇಷಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಉತ್ತೀರ್ಣರಾಗುವ ಸಾಮರ್ಥ್ಯ ಪ್ರತಿಯೊಬ್ಬ ವಿದ್ಯಾರ್ಥಿಗಳಲ್ಲಿ ಇದ್ದು ನಿಮ್ಮನ್ನ ನೀವು ತೊಡಗಿಸಿಕೊಳ್ಳಬೇಕು. ಈಗಾಗಲೇ 7 ಪ್ರಶ್ನೆ ಪತ್ರಿಕೆಗಳು ನಿಮ್ಮ ಕಣ್ಮುಂದೆ ಇದೆ. ಅವುಗಳನ್ನು ಪದೇ ಪದೇ ಕಡ್ಡಾಯವಾಗಿ ಬಿಡಿಸಿದ್ರೆ ಎಲ್ಲರೂ ಪಾಸಾಗಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು. ನಾನು ಬಿಯವರು ಕೇಳು ಎಷ್ಟು ಮಕ್ಕಳಿದ್ದಾರೆ ಅಂತ. ಮುಂಡಗೋಡ ತಾಲೂಕಿನಲ್ಲಿ ಈ ವರ್ಷ 1420 ಮಕ್ಕಳು SSLC ಓದ್ತಾ ಇದ್ದಾರೆ. ತುಂಬಾ ಸಂತೋಷ. ಈ ಹಿಂದೆ ಸುಮಾರು 7 ಕಡೆ ಬಹುತೇಕ ಎಲ್ಲಾ ಮಕ್ಕಳು ಪಾಲ್ಗೊಳ್ಳುವ ದಿಶೆಯಲ್ಲಿ 7 ಕಡೆ 3 ದಿನದ ವಿಶೇಷವಾದಂತಹ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಬಹುಶಃ ಕೆಲವರು ನೀವು ಕೂಡ ಇರಬಹುದು. ಆ 7 ಕಡೆ ನಡೆಸಿರುವಂತಹ ಕಾರ್ಯಕ್ರಮದ ಉದ್ದೇಶ ಎಲ್ಲಾ ಮಕ್ಕಳು ಕಡ್ಡಾಯವಾಗಿ ಪಾಸ್ ಆಗಲೇಬೇಕು ಅನ್ನುವಂಥದ್ದು. ನಾನು ಕೇಳಿದ ಕಡೆ ಹೇಗೆ ಆಗ್ಬೋದಾ ಅಂತ ಬಹಳ ಸಂತೋಷ ನೋಡ್ಕೊಂಡು ಸರ್ ಈ ವರ್ಷ ಮಾಡ್ತೇವೆ ಸರ್, ಬಹಳ ಖುಷಿ ಆಯ್ತು ನಮಗೂ ಕೂಡ. ಇವತ್ತು ನನ್ನ ಸಿಕ್ಕಾಪಟ್ಟೆ ಕೆಲಸ ಇದೆ, ಅದೊಂದು ಕಡೆಗೆ ಮೀಟಿಂಗ್ ನಡೀತಾನೆ ಇದೆ. ಅಧ್ಯಕ್ಷತೆ ವಹಿಸಿದ್ದ ಕ್ಷೇತ್ರ ಶಿಕ್ಷಣಾಧಿಕಾರಿ ಸುಮಾ ಜಿ ಮಾತನಾಡಿ, ಈಗಾಗಲೇ ಮುಖ್ಯ ಶಿಕ್ಷಕರು ಪ್ರಾಮಾಣಿಕವಾಗಿ ಶಾಲೆ ಕೊಠಡಿಗಳ ಒಳಗೆ ಕೆಲಸ ಮಾಡುತ್ತಿದ್ದು ಈ ಬಾರಿ ತಾಲೂಕಿನ SSLC ಫಲಿತಾಂಶ 100% ಆಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ರು. 625 420 ತಗೊಳ್ಳಿದ್ರೆ ಕಷ್ಟ ಅಲ್ಲ ಇವತ್ತಿನ. ಯಾಕಂದ್ರೆ ಹಿಂದೆ ನಮ್ಗಳಿಗೆಲ್ಲ ಗೈಡು ಮ್ಯಾಗಝಿನ್ಸ್ ಏನು ಇದ್ದಿಲ್ಲ, ಅಥವಾ ಯಾವುದೂ ನಮಗೆ ಟೆಕ್ಸ್ಟ್ ಬುಕ್ ಬಿಟ್ಟರೆ ಬೇರೆ ಏನೂ ಆಫರ್ಸ್ ಇದ್ದಿಲ್ಲ. ಸೊ ನಿಮ್ಗಳಿಗೆ ಹಾಗಲ್ಲ, ಇವತ್ತೆಲ್ಲವೂ ಲಭ್ಯ ಇದೆ. ನಿಮಗೆ ಒಂದು ಸಾಮರ್ಥ್ಯ ಬೇಕಷ್ಟೇ. ಖಂಡಿತ ಆ ಸ್ಫೂರ್ತಿ ಈ ಸಭೆ ನಿಮಗೆ ಕೊಡ್ತದೆ ಅಂತ ನಾನು ಭಾವಿಸ್ಕೊಳ್ತೇನೆ. ಖಂಡಿತವಾಗ್ಲೂ ವಿಶೇಷವಾಗಿ ನಮ್ಮ ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷರು ಮುಡಣ್ಣವರು ಸಂಪೂರ್ಣವಾಗಿ ವಿಜೇತ ಶಿಕ್ಷಣ ಸಂಸ್ಥೆ ನಿರ್ದೇಶಕ ರಮೇಶ್ ಪರೀಟ್ ಮಾತನಾಡಿದ್ರು. ಈಗಾಗಲೇ SSLC ವಿದ್ಯಾರ್ಥಿಗಳಿಗಾಗಿ ನಡೆಸಿದ್ದ 2 ಪರೀಕ್ಷೆಯಲ್ಲಿ 85% ಫಲಿತಾಂಶ ಪಡೆದ 250 ವಿದ್ಯಾರ್ಥಿಗಳ ಜೊತೆ ರಾಷ್ಟ್ರ ಪ್ರಶಸ್ತಿ ವಿಜೇತ ಶಿಕ್ಷಣ ತಜ್ಞ ಸುರೇಶ್ ಕುಲಕರ್ಣಿ, ತರ್ಲಘಟ್ಟ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಪ್ರಾಂಶುಪಾಲ ಮಂಜುನಾಥ್ ಮರಿತಮ್ಮಣ್ಣನವರ್, ಗದಗ ಜಿಲ್ಲಾ PM ಪೋಷಣೆ ಯೋಜನೆ ಸಹಾಯಕ ನಿರ್ದೇಶಕ ಶಂಕರ್ ಹಡಗಲಿ ಸಂವಾದ ನಡೆಸಿದ್ರು. ಈ ವೇಳೆ ಗದಗ ಜಿಲ್ಲಾ ಗ್ರಾಮೀಣ ಕ್ಷೇತ್ರ ಶಿಕ್ಷಣಾಧಿಕಾರಿ VV ನಡುವಿನ್ಮನಿ, ಕ್ಷೇತ್ರ ಸಮನ್ವಯಾಧಿಕಾರಿ ರಮೇಶ್ ಅಂಬಿಗೇರ, PM ಘೋಷಣೆ ಯೋಜನೆಯ ಸಹಾಯಕ ನಿರ್ದೇಶಕ ವಾಸುದೇವ್ ನಾಯ್ಕ್, ಶಿರಸಿ ಶೈಕ್ಷಣಿಕ ಜಿಲ್ಲಾ ಪ್ರೌಢಶಾಲಾ ಮುಖ್ಯಾಧ್ಯಾಪಕ ಸಂಘದ ಜಿಲ್ಲಾಧ್ಯಕ್ಷ SD ಮುಡಣ್ಣವರ್, ತಾಲೂಕಾ SSLC ಪರೀಕ್ಷೆಯಲ್ಲಿ ವಿಭಾಗದ ನೋಡೆಲ್ ಅಧಿಕಾರಿ ನಾಗರಾಜ್ ನಾಯ್ಕ್, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸುಭಾಷ್ ಡೋರಿ ಸೇರಿದಂತೆ 20 ಪ್ರೌಢಶಾಲಾ ಮುಖ್ಯ ಶಿಕ್ಷಕರು ಇದ್ದರು. ನೋಡ್ರಿ, ಇದು ಅಕ್ಕಿ, ಇದು ಜೋಳ, ಇದು ಗೋಧಿ, ಇದು ಕಡ್ಲೆಬೇಳೆ, ಪುಟಾಣಿ, ಶೇಂಗಾ, ಬೇಸರ, ಇದು ಬಡೆ ಸೊಪ್ಪು, ಇದು ಜೀರಿಗೆ, ಇವೆಲ್ಲ ಒಂದಾದಪ್ಪ ಗೊತ್ತಾಗೇನಂತೀನಿ. ಅದು ಟ್ರೈನ್ ಆಗಿದೆ, ಬಸ್ ಇದೆ, ಸ್ಕೂಟರ್ ಇದೆ, ಸೈಕಲ್ ಇದೆ, ಚಕಡಿ, ಪರ್ಫೆಕ್ಟ್ ಹೇಳ್ತಾರೆ.
50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ. ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯೆಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ, ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.